ಹಾಯ್ ಮಾಡು ಪ್ರೇಣಿ. ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ, ವ್ಲಾಗ್ಸ್ ಮಾಡೋಣ ಡೈಲಿ. ಹೇಳು ಓಕೆ. ಎಲ್ಲಿ ಓಕೆ. ಏನೇನು ಮಾಡ್ತೀರಾ ಎಲ್ಲ ಹಾಕ್ತೀನಿ ಯೂಟ್ಯೂಬಲ್ಲಿ, ಎಲ್ಲರೂ ನೋಡ್ತಾರೆ. ಎಷ್ಟೊತ್ತಿಗೆ ಎದ್ದೇಳ್ತೀರಾ, ಎಷ್ಟೊತ್ತಿಗೆ ಮಲ್ಕೋತೀರಾ ಎಲ್ಲ. 12 ಗಂಟೆಗೆ ಎದ್ದೇಳೋದು ಡೈಲಿ, ರಾತ್ರಿ 1 ಗಂಟೆಗೆ ಮಲ್ಕೊಳ್ಳೋದು. ಹಾಂ, ಅಷ್ಟೊತ್ತಿಗೆ ಮಲ್ಕೋತಾರೆ ಯಾರಾದರೂ ಮಕ್ಕಳು. ನೋಡಿ ಇವರೇ ನಮ್ಮಮ್ಮ ಸುನಂದಮ್ಮ. ಇಲ್ಲೊಬ್ಳಿದ್ದಾಳೆ ಮಾಸ್ಟರ್ ಪೀಸ್. ಇವಳ ಹೆಸರು ಏನು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಏನಿದು? ಥ್ಯಾಂಕ್ ಯು. ಇನ್ನೊಂದು ತಗೋಬೋಗು. ಇನ್ನೊಂದು ಇಸ್ಕೋ. ಇನ್ನೊಂದು ಕೊಡ್ಬೇಕಂತ ಐತೇನು? ಪವನಿ ಏನು ಮಾಡ್ತಾರದು? ಪವನಿ ಎಂತ ಕಾಯಿ? ಏನು ಪ್ರಾಣಿ? ಏನು ಕಾಯಿ ಅದ? ಏನು ಡೈಲಾಗ್ ಅದ ಹೇಳಿ ಹೇಳಿ. ಈ ಕಡೆ ಬನ್ನಿ. ಏನು ಮಾಡ್ತಿದ್ದನ್ನೆಲ್ಲ ಎಷ್ಟು ವರ್ಷ ತಿನ್ಬೋದು ಕುತ್ಕೊಂಡು? ಏನು ಹುಣಸೆ ಹುಳಿ ಮಾಡ್ಕೊಂಡು ತಿಂತೀಯ ಹೆಂಗೆ? ಚಿತ್ರಾನ್ನ ಚಟ್ನಿ, ಚಿತ್ರಾನ್ನ ಗೊಜ್ಜು, ಹುಣಸೆಹಣ್ಣು ಚಪಾತಿ, ಹುಣಸೆಹಣ್ಣು ಮುದ್ದೆ, ಹುಣಸೆಹಣ್ಣು ಸಾರು, ಹುಣಸೆಹಣ್ಣು ಗೊಜ್ಜಿಸ್ಕೊಂಡು ತಿನ್ನೋದು. ಅಮ್ಮ ಬರೀ ಏನಮ್ಮ ಎಲ್ಲ ಹುಣಸೆಕಾಯಿಗೆ ಮಾಡ್ಬಿಡ್ತೀಯ? ಹುಣಸೆಹಣ್ಣು ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಗೊಜ್ಜು ಗಟ್ಟಿ ಬಿಸ್ಕೊಂಡು ಕಳಿಸ್ಕೊಂಡು ತಿಂತಾ ಇದ್ರೆ ಹೆಂಗಿರ್ತದೆ ಗೊತ್ತಾ? ಕಳ್ಳೆ ಬೀಜ ಉಳ್ಕೊಂಡು ಮೆಲ್ಕೊಂಡು ತಿಂದ್ರೆ ಹೆಂಗಿರ್ತದೆ ಗೊತ್ತಾಕ? ಏನಾಯ್ತು ಈ ಕಡೆ? ಒಂದ್ಸಲಿ ನಗ್ಗಿ ಈ ಕಡೆ, ಒಂದ್ಸಲಿ ತಲೆ ಎತ್ತ. ಏನು ಮಾಡ್ತಾ ಇದ್ದೀರಿ ನೀವು? ಏನಕ್ಕೆ ಇದು? ಏನು ಸಾರು ಮಾಡ್ತೀಯಾ? ಹುಣಸೆಕಾಯಿ? ನಾನು ಹುಣಸೆಕಾಯಿ ಸಾಂಬಾರು ತಿನ್ನಲ್ಲ. ಚಿಕನ್ಗೆ ಹುಣಸೆಕಾಯಿ ಹಾಕ್ತಾರ? ಹೋಗ್ಲಿ ಬಿಡಮ್ಮ, ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ. ಏನೇನು ಹಾಕೋಣ ಅದ್ರಲ್ಲಿ ವಿಡಿಯೋ? ಯೂಟ್ಯೂಬ್ ಅಂದ್ರೆ ಏನು ಗೊತ್ತಾ? ಗೊತ್ತಿಲ್ಲ ನಿಮಗೆ? ಏನು ಪಾವನಿ ಯೂಟ್ಯೂಬ್ ಅಂದ್ರೆ? ಯೂಟ್ಯೂಬ್ ಅಂದ್ರೆ ಮಕ್ಕಳು ಇದು ನೋಡೋದು, ಬೊಬ್ಬೆಗಳು ನೋಡೋದು ಎಲ್ಲ ಗೊತ್ತಾಗುತ್ತೆ. ಇವಾಗ ನಾನು ವಿಡಿಯೋ ಹಾಕಿದ್ರೆ ನೀನು ವಿಡಿಯೋನ ಬರುತ್ತೆ. ಹಾಂ, ಎಲ್ಲರೂ ನೋಡ್ತಾರೆ. ಹಾಂ, ನೀ ಏನೇನು ಮಾಡ್ತೀಯ ಅಂತ ನಿಮ್ಮ ಕಾಲೇಜಲ್ಲಿ ಎಲ್ಲರೂ ನೋಡ್ತಾರೆ. ಅನಿತಾ ಜೋರಾಗಿ ಹೇಳಿ ಏನಜ್ಜಿ ಅಂತ. ಡೈಲಿ ತಾತ ಮೊಮ್ಮ ಕರೆದು ಡೈಲಿ ಕಾಕಿ ಬರ್ತೈತೆ. ನಿನ್ನ ಮೊಮ್ಮ ಕೊಟ್ಬಿಟ್ಟು ನೀನು ಹೇಳಿದ್ದು ಏನೋ ಹೇಳಿದ್ರಲ್ಲ ಈಗ, ಅಂದಲ್ಲ. ಇನ್ನೊಂದ್ಸಲ ಹೇಳಿ. ಯಾವ ಬೆಣಕು? ಬೆಣಕು ಅಂದ್ರೆ ಕತ್ತಲಾದ್ಮೇಲೆ ಬೆಳಕು ಅಂತ. ಏನದ ಬೆಣಕ? ಯಾವ ಬೆಣಕು? ಇವಾಗ ಹೆಂಗಿದೆ? ಕತ್ಲಾಗಿದೆಯಾ ಏನು? ಆಗ್ಲ ಬೆಣಕಂದ್ರೆ ಏನು? ಬೆಣಕು ಯಾರು ಹೇಳ್ಕೊಟ್ಟಿದ್ದು ನಿಮಗೆ ಬೆಣಕು ಅಂತ? ನೋಡಿ ಫ್ರೆಂಡ್ಸ್, ಇವರೇ ಎಲ್ಲ ಹುಣಸೆಕಾಯಿ ಕಳ್ರು. ನಿಮ್ಮೂರಲ್ಲಿ ಏನಾದರೂ ಹುಣಸೆಕಾಯಿ ಖಾಲಿ ಆಗಿದ್ರೆ ಇವರೇ. ನನಗೊಂದು 7-8 ಜನರೇಷನ್ ಜ್ಞಾಪಕ ಐತೆ. ನಮ್ಮಮ್ಮ ಹೇಳ್ತಾ ಇದ್ರು. ನಮ್ಮ ಅಪ್ಪನ ಹೆಸರು ಪಿಳ್ಳಪ್ಪನು, ಅವ್ರ ಅಪ್ಪನ ಹೆಸರು ಮುರಿಯಪ್ಪನು, ಅವ್ರ ಅಪ್ಪನ ಹೆಸರು ಮುನಿಯಪ್ಪನು, ಅವ್ರ ಅಪ್ಪನ ಹೆಸರು ಸೌಡಪ್ಪನು, ಅವ್ರ ಅಪ್ಪನ ಹೆಸರು ಮಾರಪ್ಪನು, ಅವ್ರ ಅಪ್ಪನ ಹೆಸರು ಬೀರಪ್ಪನು, ಅವ್ರ ಅಪ್ಪನ ಹೆಸರು ಏನಂತಮ್ಮ ಜ್ಞಾಪಕ ಮಾಡ್ಕೊಂತೀನಿ. ಪಾವನಿ, ನಿಂಗೆ ಎಷ್ಟು ಜನರೇಷನ್ ಗೊತ್ತು? ನಾನು ಹೇಳಿದ್ನಲ್ಲ, 2 ವಂಶ ಅಲ್ಲ, 2 ಜನರೇಷನ್. ರಾಮಕೃಷ್ಣ. ಅದನ್ನು ಅಜ್ಜಿನೇ ಹೇಳ್ಬೇಕು. ಅವ್ರ ತಾತ ಅವ್ರ ಅಪ್ಪ ಹೆಸರು ಸೌಡಪ್ಪ. ಹೇಳು ಸೌಡಪ್ಪ. ಅವ್ರ ಅಪ್ಪನ ಹೆಸರು ಗೊತ್ತಿಲ್ಲ. ನಮ್ಮ ತಾತನ ಕೇಳ್ಬೇಕು. ಬಿಟ್ರೆ ಎಬ್ಬರಿಸ್ಬಿಡ್ತೀಯ ನೀನು. ನೀನು ಕಾಟ ತಡಿಲಾರ್ದಾನೆ ಹೋಗ್ಬಿಟ್ಟು ನಾನು ಎಲ್ಲ ಒಂದ್ಸಲ ಫೇಸ್ ತೋರಿಸು. ನಿಂದು ಅಂದವಾದ ಫೇಸ್ ಚೆನ್ನಾಗಿದೆ ಬಿಡಿ. ಆವಾಗ ಮಾನವನು ಮಂಗನಿಂದ ಮಾನವ ಆಗ್ಬಿಡ್ತಾನೆ. ಮಂಗನಿಂದ ಮಾನವನಾಗಿ ಆವಾಗ ಪುನರ್ಜನ್ಮ ತಾಳೋದು. ಮಂಗನಿಂದ ಮಾನವ ತಾನೆ, ಮಾನವನಿಂದ ಮಂಗ ಅಲ್ಲ, ಮಂಗನಿಂದ ಮಾನವ. ನಾವಿವಾಗ ಟಿವಿಯಲ್ಲಿ ನೋಡಲ್ಲ ಮಂಗನಿಂದ ಮಾನವ ಅಂತ. ನೀನ್ ನೋಡ್ತಾ ಇಲ್ಲ? ಹಾಗೆ ಗೂಬೆ, ಬೆಕ್ಕು, ಮೊಲ ಏನೋ ಒಂದು ಪ್ರಾಣಿ ಜನ್ಮ ಎತ್ತಿ ಮಾನವನ ಜನ್ಮಕ್ಕೆ ಬರೋದು. ಎಲ್ಲ ಜನ್ಮ ಎತ್ತಿ ಮಾನವನ ಸತ್ತೋದ್ರೆ ಮತ್ತೆ ತಿರುಗಿ ರಿಪೀಟು ನಾನು ಏನಾಗಿದ್ನೋ ಏನಿಲ್ಲ, ನಾನು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಮಾನವನಾಗಿ ಬಂದಿದ್ದೀನಿ. ಆಮೇಲೆ ಇವಾಗ ಹೋದ್ರೆ ಏನೇನು ರೂಪ ತಾಳ್ಬೇಕೋ ಎಲ್ಲ ತಾಳ್ಬಿಟ್ಟು ತಿರುಗಿ ಮಾನವನ ಜನ್ಮಕ್ಕೆ ಬರೋದು. ಸ್ವಲ್ಪ ಜನ ಹೇಳ್ತಾರೆ ನಾವು ಜಾಸ್ತಿ ತೊಂದರೆ ಮಾಡಿದ್ರೆ
ಇಲ್ಲ ತೊಂದರೆ ಮಾಡಿದ್ರೆ ಮಗು ಸೀಸನ್ ಆಗುತ್ತಲ್ಲ. ತೊಂದರೆ ಮಾಡದಿದ್ರೆ ಮಗು ಸೀಸನ್ ಮಾಡ್ಬಿಟ್ಟದು. ತೊಂದರೆ ಮಾಡಿದ್ರೆ ಒಂದು ನಾಯಿ ಕಣ್ಣು ಗೂಬೆ ಕಣ್ಣು ಅಂತ ಹೇಳಿದ್ರೆ ಆ ಜನ್ಮಗೂ ತಾಳ್ತಾರೆ. ಒಂದು ಇಲ್ಲೇನ ಒಂದು ಇದು ಏನಪ್ಪ ಕಬರಿಬೇನ ಒಂದು ಜೇನುನ ಪ್ರಶ್ನೆ ಕೇಳ್ತೀನಿ. ಕೇಳಮ್ಮ, ನೀನು ಕೇಳುವುದೆಷ್ಟು ನಾನು ಹೇಳುವುದು. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪಾರ್ಟ್ 2 ಬೇಕು ಅಂತ ಕಮೆಂಟ್ ಮಾಡಿ. ನೀವು ಯಾವ ರೀತಿ ಬೇಸಿಗೆ ರಜೆನ ಕಳಿತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇದೇ ರೀತಿ ನಮ್ಮ ಮೇಲಿರಲಿ. ಥ್ಯಾಂಕ್ ಯು.